ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋತಿ ಅವರು. ರಾಜಕೀಯ ಡೆವಲಪ್ಮೆಂಟ್ ಡೇ ಟು ಡೇ ಪ್ರತಿದಿನವೂ ಯಾವ್ಯಾವ ರೂಪ ಪಡಿತಾ ಇದೆ ಅಂತ, ಗೆಲ್ಲುವುದಕ್ಕಾಗಿ ಏನೇನು ಕಸರತ್ತು ಮಾಡ್ತಾ ಇದ್ದಾರೆ ಮೋದಿಜಿ ಅವರು ಮತ್ತು ಶಾ ಅವ್ರ ಜೋಡಿ. ಯಾಕೆಂದರೆ ಈಗ ಅವ್ರಿಗೆ ಗೆಲುವು ಭಾಳ ಮುಖ್ಯದ, ಮತ್ತು ಯಾರಿಗಾದರೂ ಅಷ್ಟೇ ಅದಕ್ಕೆ ಯಾರಿಗೆ ಬೇಡಾಗಿದೆ, ಎಲ್ಲರಿಗೂ ಮುಖ್ಯದ. ಅದರಲ್ಲೂ ಈ ಸಲದ ಈ ತಂತ್ರಗಾರಿಕೆ ರಣತಂತ್ರ ಏನದು ಕಸರತ್ತು, ಏನು ನೀವು ಸರ್ಕಸ್ ಅಂತಿರೋ ಏನು ಅಂತಿರೋ ಗೊತ್ತಿಲ್ಲ ನನಗೆ. ಜೋರು ಮಾಡ್ತಾಯಿದ್ದಾರೆ. ರಾಮ ಮಂದಿರ ತೊಗೋತಾರೆ, 370 ತೊಗೊಳ್ತಾರೆ, G20 ತೊಗೊಳ್ತಾರೆ, ಮಸ್ತು ತೊಗೋತಾರೆ, ಇನ್ನೂ ಅನೇಕ ತೊಗೋತಾರೆ. ಮುಂದೆ ಯೋಜನೆಗಳ ಬಗ್ಗೆ ಹೇಳ್ತಾರೆ. ಏನು ಅಡ್ವರ್ಟೈಸ್ಗಳು, ಅಡ್ವರ್ಟೈಸ್ ಅದಲ್ಲದೆ ಮತ್ತು ತಂತ್ರ ಪ್ರತಿತಂತ್ರ. OBCಯಲ್ಲಿ ಹಾಕಬೇಕು, ಜಾತಿಯಲ್ಲಿ ತಗೋಬೇಕು, ಧರ್ಮದಲ್ಲಿ ತರಬೇಕು, 80-20 ಆಡಬೇಕು. ಎಷ್ಟೊಂದು ರೀ ಇಷ್ಟೆಲ್ಲ ಸುಲಭವಾಗಿ ನಾವು ಬಂದಾಗ ಅಂದಂಗೆ ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಅವ್ರ ಕಾಲು ಜಗಲಿ ಹಾಕಿತ್ರಿ. ಇವತ್ತು ನಮ್ಮ ಮೋದಿಜಿ ಅವ್ರದ್ದು ಮತ್ತು ಶಾ ಅವ್ರದ್ದು ಇವೆಲ್ಲ ತಂತ್ರಗಳು ಮಾಡೋ ಅವಶ್ಯಕತೆ ಬರ್ತಿರಲ್ಲ. ಜನ ಅಡ್ಡಿಲ್ಲ ಬಾಯಿ ಮನುಷ್ಯರು ಯೋಗಿರೋದಾರ ಅಂದಂಗೆ ಮಾಡಿ ತೋರಿಸಿದ್ರು. ನುಡಿದಂತೆ ನಡೆದವರು ಅಂತೇಳಿ ಇವರು ಸಲುವಾಗಿ ಇನ್ನೂ 10 ವರ್ಷ ಇನ್ನೂ 2 ಅವಧಿಗೆ ಆಚರಿಸ್ತಿದ್ರು ಏನೋ. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ, ಅವ್ರು ಮಾಡಿದ ಕರ್ಮಗಳಿಂದ, ಅವ್ರು ಮಾಡಿದ ಭಾಷಣಗಳನ್ನು ಅವು ಇವತ್ತು ಅವರಿಗೆ ವೈರಿ ಆಗಲಿಕ್ಕಿದ್ದಾವೆ. ಹೀಗಾಗಿ ಏನು ತಂತ್ರ ಮಾಡಬೇಕು ಅಂತ ನೋಡ್ರಿ. ಮತ್ತು ಮನುಷ್ಯನಿಗೆ ಮಹತ್ವಾಕಾಂಕ್ಷಿ ಇರಬೇಕಿಲ್ಲ ಅಂತಲ್ಲ, ಆದರೆ ಯಾರೂ ಇಲ್ಲಪ್ಪ ನಾವು ಅಪ್ಪ ಉಳಿಬೇಕನ್ನುವಂಥ ಮನೋಸ್ಥಿತಿ ಅಲ್ಲ, ಅದು ಭಾಳ ಕೆಟ್ಟದ್ದು. ಯಾಕಂದರೆ ಇವತ್ತು ಅನೇಕ ತಮ್ಮ ಪಾರ್ಟಿಯಲ್ಲಿಯ ಮಿತ್ರರನ್ನು ಬದಿಸರಿಸಿದರು. ತಮ್ಮ ರಾಜಕೀಯವಾಗಿ ತಮ್ಮ ವಿರೋಧ ಆಗ್ಬೋದು BJPಯಲ್ಲಿ ಅಂತೇಳಿ. ಜೊತೆಗೆ RSSದ ಅನೇಕ ನಾಯಕರನ್ನು ಬದಿಗೆ ಸೇರಿಸಿದರು. ಒಟ್ಟಲ್ಲಿ ಬದಿಗೆ ಸರಿಸೋ ಕೆಲಸದಲ್ಲಿ ನಮ್ಮ ಮೋದಿಜಿಯವರು ಎತ್ತಿದ ಕೈ. ಮೊದಲು ವಿರೋಧ ಪಕ್ಷಗಳು ಸಹಿತ ಇವತ್ತು ಒಡೆದ ತಮಗೆ ಹೆಂಗೆ ಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಇಡೀ CBI ITಗಳನ್ನ ಬಳಸಿ ವಿರೋಧಿಗಳು ಇನ್ನಷ್ಟು ಹಣ್ಣು ಮಾಡಿದರು. ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ಮಾಡ್ತಾ ಇರ್ತಾರೆ. ಪಾರ್ಟಿ ಒಳಗೆ ತಮ್ಮ ಪಕ್ಷ ಅಧಿಕಾರ ತೊಗೊಂಬರ್ತಾರೆ. ತಮಗೆ ಬೇಕಾದಂಥವ್ರನ್ನು ರಾಜ್ಯಪಾಲರು ನೇಮಿಸ್ತಾರೆ, ತಮಗೆ ಬೇಕಾಗಿನ ಚುನಾವಣಾ ಅಧಿಕಾರಿ ನೇಮಿಸ್ತಾರೆ, ಕಾನೂನು ಮಾಡಿ ಹೋಗಿದ್ದಾರೆ ರೀ. ಇಷ್ಟೆಲ್ಲ ಮಾಡಿದ್ರು ಸಹಿತ ಇನ್ನೂ ಒಂದು ನಾವು ಗೆಲ್ತನೂ ಇಲ್ಲೋ ಅಂತ ಭಯ ಅವ್ರಿಗೆ ಕಾಡ್ಲಿಕ್ಕತ್ತೀವಿ ಅಂತ. ಯಾಕಂದರೆ ಇದು ಮಾಡಿದ್ದು ಸಾಮಾನ್ಯ ಅಲ್ಲ. ರಾಮ ಮಂದಿರ ಗಳಿಸಿದ್ದು ಸಾಧನೆ ಆಗ್ಯದ ಅವ್ರದ್ದು, BJPಗಿರೋದು ಅಥವಾ ಜನಸಂಘದವ್ರದ್ದು. ಅದಂತೆ ಅಡ್ಡಿ ಇಲ್ಲ, ತೊಗೊಳ್ಳಿ. 370 ತೆಗ್ದಾರೆ, ತಮ್ಮ ಸಾಧನೆ ಅಂತ ಹೇಳ್ತಾರೆ, ಅಡ್ಡಿ ಇಲ್ಲ, ತೊಗೊಳ್ಳಿ. ಇವೆಲ್ಲ ಅಂದ್ರೆ ಗೆಲ್ಲೋದು ಸರಳದಲ್ಲ. ಏನೇ 4 ರೂಪಾಯಿ 400 ಫಾರ್ ಅಂತ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ಕಸರತ್ತು ಯಾಕೆ? ಈಗ ಹರಿಯಾಣದ ನೋಡಿ ಏನು ಮಾಡಿಬಿಟ್ರು. ಖಟ್ಟರ್ ಗೊತ್ತದು, ಮನೋಹರ್ ಲಾಲ್ ಖಟ್ಟರ್ ಅಲ್ಲಿ ಮುಖ್ಯಮಂತ್ರಿ. ಅವರು ಖಟ್ಟರ್ BJP, ಖಟ್ಟರ್ RSS ಅವ್ರ ಮೇಲೆ ಭಾಳ ಪ್ರೀತಿ. ಇವತ್ತು ಗಡ್ಕರಿಗೆ ಮೇಲೆ ಹೆಂಗದನೋ ಹಂಗೆ. ಈಗಾಗಲೇ ಗಡ್ಕರಿ ಅವ್ರನ್ನ ಹೆಚ್ಚು ಗಮನ ಟಿಕೆಟ್ ಕೊಡಲಾರದು ಬದಿಗೆ ಸೇರಿಸಿಬಿಟ್ಟಾರೆ. ಈಗ ನಮ್ಮ ಮೋದಿ ಆ್ಯಂಡ್ ಶಾ. ಈಗ ನಂತರ ಈಗ ಹರಿಯಾಣಕ್ಕೆ ಬಂತು. ಅಲ್ಲೇ JJP ಒಂದು 2 ಏನೋ ಇನ್ನಷ್ಟು ಮಿನಿಸ್ಟರ್ ಕೊಡ್ರಿ ಅಂತ ಕೇಳಿ ಕಳಿಸಿದ್ರು. ಅವರು ದುಷ್ಯಂತ್ ಚೌಟಾಲಾ ಅವ್ರನ್ನ ಈಗ ಬದಿ ಸೇರಿಸ್ಬಿಟ್ಟು ನೀವು ಬೇಡ ಸೇರಿ ಮಾರಾಯರಂತೆ. ಮತ್ತು ಅವ್ರಿಗೂ ಹೊಂದಾಣಿಕೆ ಮಾಡೋದು ಬೇಡ ಆಗಿದೆ. ಯಾಕಂದ್ರೆ ರೈತ ಮೂವ್ಮೆಂಟ್, ಕಿಸಾನ್ ಮೂವ್ಮೆಂಟ್ ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಜೋರದರ. ಇವರು ಕಿಸಾನ್ ವಿರೋಧಿ ನಿಲುವನ್ನು ಪಡೆದಿದ್ದರಿಂದಾಗೆ ದುಷ್ಯಂತ್ ಚೌಟಾಲಾ ಅವ್ರಿಗೂ ಸಹಿತ ಒಳಗಿಂದೊಳಗೆ ಭಯ ಆಯ್ತು ಅವ್ರಿಗೆ. ಇವರೆಲ್ಲ ದೇವಿಲಾಲರ ಮೊಮ್ಮಕ್ಕಳು ಅವರು. ಇವರೆಲ್ಲ ಅಲ್ಲಿ ಅಗದಿ ಪ್ರಬಲ ಒಬ್ಬ ರಾಜಕಾರಣಿಗಳು. ಅವ್ರನ್ನ ಬದಿಗೆ ಸೇರಿಸಿಬಿಟ್ರು. ಅವ್ರು ಹೊರಗೆ ಬಂದರು. ಖಟ್ಟರ್ ಉಳಿದಿದ್ರು. ಖಟ್ಟರ್ ಅಂತ ಬಾಲ್ಯಾವಸ್ಥೆಯವರು ದೋಸ್ತರಂತ ಹೇಳ್ಕೊಡ್ತಾರೆ ಇವರು. ಮೊನ್ನೆ ಫಂಕ್ಷನ್ದಲ್ಲಿ ದೊಡ್ಡ ಸಭಾದಲ್ಲಿ ಹೇಳಿದರು. ಖಟ್ಟರ್ ಅವ್ರು ನಾವು ಮತ್ತು ಖಟ್ಟರ್ ಅವರು ಒಂದು ಸಾಯಕಾಯಿ ಅಂಥದ್ದು ಮೊಫೆಟ್ ಮೇಲೆ ಹೋಗ್ತಿದ್ವಿ. ಮುಂದೆ ಅವ್ರು ಹಿಂದೆ ಕೊಡ್ತಿದ್ರು, ಹೊಳಿತಿದ್ರು. ಸಂಘ ನಾವು ಕಟ್ಟಿದ್ವಿ, ಹಂಗೆ ಸಂಘದಲ್ಲಿ ಬೆಳೆದ್ವಿ ನಾವು ಅಂಥವ್ರು. ಅವರು ಬಿಸಿದ್ರು. ಮನಸ್ಸು ನೋಡ್ತೀವಿ 25 ವರ್ಷನಾಗ ಅವ್ರನ್ನ ಕೆಳಗೆ ಇಳಿಸಿ ಏನು ಮಾಡಿಬಿಟ್ರು ಅಂದ್ರೆ ನಾಯಬ್ ಶೈನಿ ಒಬ್ಬ MP ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರು. ಯಾಕಂದರೆ ಅವರು OBC ಅಂತೇಳಿ ಒಂದು. ಇನ್ನೊಂದು ಆ್ಯಂಟಿ ಇನ್ಕಂಬನ್ಸಿ ಖಟ್ಟರ್ ಮೇಲೆ ಭಾಳ ಅದ್ರಿ. ಅಲ್ಲಿ ರೈತರಂತೂ ಈಗ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಕೊಚ್ಚ ಕುದಿಯಾಗಿರ್ತಿದ್ದಾರೆ ಖಟ್ಟರ್ ಮೇಲೆ. ಈ ಒಂದು